ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ IDFC ಫಸ್ಟ್ ಬ್ಯಾಂಕ್ನಲ್ಲಿ ನಡೆದ 590 ಕೋಟಿ ರೂಪಾಯಿಗಳ ಹಗರಣವು ಯಾವ ರಾಜ್ಯದ ಸರ್ಕಾರಿ ಹಣಕ್ಕೆ ಸಂಬಂಧಿಸಿದೆ? ಉತ್ತರ ಹರಿಯಾಣ ಸರ್ಕಾರ. IRDAI ಪ್ರಸ್ತಾವನೆಯಂತೆ ವಿಮಾ ಕಂಪನಿಗಳು ಯಾವ ದಿನಾಂಕದಿಂದ ಇಂಡ್ AS ಅಕೌಂಟಿಂಗ್ ಮಾನದಂಡಗಳನ್ನು ಪಾಲಿಸಬೇಕಾಗುತ್ತದೆ? ಉತ್ತರ ಏಪ್ರಿಲ್ 1, 2026. ಮಾರ್ಚ್ 2026ರಲ್ಲಿ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪತ್ತೆಯಾದ 2 ಹೊಸ ಎರೆಹುಳು ಪ್ರಭೇದಗಳ ಹೆಸರೇನು? ಉತ್ತರ ಮೊನೆಲಿಗ್ಯಾಸ್ಟರ್ ಗಿರೀಶಿ ಮತ್ತು ದ್ರಾವಿಡ ರೆನಾಲ್ಡ್ಸಿ. ಮೊನೆಲಿಗ್ಯಾಸ್ಟರ್ ಗಿರೀಶ್ ಪ್ರಭೇದವನ್ನು ಯಾರ ಗೌರವಾರ್ಥವಾಗಿ ಹೆಸರಿಸಲಾಗಿದೆ? ಉತ್ತರ ಡಾ. ಪಿ. ಗಿರೀಶ್ ಕುಮಾರ್. ಮಾರ್ಚ್ 2026ರಲ್ಲಿ ಅಸ್ಸಾಂನ ಗೋಲ್ಪಾರಾ ಜಿಲ್ಲೆಯಲ್ಲಿ ಪತ್ತೆಯಾದ ಹೊಸ ಜಾತಿಯ ಕುರುಡು ಮೀನಿನ ಹೆಸರೇನು? ಉತ್ತರ ಗೀಚಕ್ ನಕಾನ. ಪ್ರತಿ ವರ್ಷ ವಿಶ್ವ ವನ್ಯಜೀವಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 3. ಇತ್ತೀಚೆಗೆ ಸರ್ಕಾರಿ ಬ್ಯಾಂಕ್ ಡ್ಯಾಶ್ ಬೋರ್ಡ್ಗಳನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಉತ್ತರ ಲೋಕಪಾಲ ನಿಯಂತ್ರಕರು. ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ದಿನಗಳು? ಉತ್ತರ 120 ದಿನಗಳು. ಮಾರ್ಚ್ 2026ರಲ್ಲಿ ರಕ್ಷಣಾ ಸಚಿವಾಲಯವು ಯಾರ ಉಪಸ್ಥಿತಿಯಲ್ಲಿ 5,083 ಕೋಟಿ ಮೊತ್ತದ ರಕ್ಷಣಾ ಒಪ್ಪಂದಗಳಿಗೆ ಸಹಿ ಹಾಕಿತು? ಉತ್ತರ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್. ರಷ್ಯಾದ JSC ರೊಸೊಬೊರನ್ ಎಕ್ಸ್ಪೋರ್ಟ್ಸ್ ಜೊತೆಗೆ ಸಹಿ ಮಾಡಲಾದ 2,182 ಕೋಟಿ ಮೌಲ್ಯದ ಒಪ್ಪಂದವು ಯಾವ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದೆ? ಉತ್ತರ VL ಶೀಲ್ಡ್ ಕ್ಷಿಪಣಿ. ಮಾರ್ಚ್ 2026ರಲ್ಲಿ ಭಾರತೀಯ ನೌಕಾಪಡೆಯು 4 ಸ್ವಯಂಚಾಲಿತ ಇಂಧನ ಬಾರ್ಜ್ಗಳ ನಿರ್ಮಾಣಕ್ಕಾಗಿ ಯಾವ ಹಡಗುಕಟ್ಟೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಶೋರ್ ಶಿಪ್ ಯಾರ್ಡ್ ಪ್ರೈವೇಟ್ ಲಿಮಿಟೆಡ್. ಸಮುದ್ರದಲ್ಲಿ ಉಬ್ಬರವಿಳಿತಗಳು ಉಂಟಾಗಲು ಮುಖ್ಯ ಕಾರಣವೇನು? ಉತ್ತರ ಸೂರ್ಯ ಮತ್ತು ಚಂದ್ರನ ಗುರುತ್ವಾಕರ್ಷಣ ಬಲ. ಮುಕ್ತ ಪತನದಲ್ಲಿ ಇರುವ ವಸ್ತುವಿನ ವೇಗೋತ್ಕರ್ಷವು ಯಾವುದರ ಮೇಲೆ ಅವಲಂಬಿತವಾಗಿಲ್ಲ? ಉತ್ತರ ವಸ್ತುವಿನ ರಾಶಿ. ವಿಶ್ವವ್ಯಾಪಿ ಗುರುತ್ವಾಕರ್ಷಣ ನಿಯಮವನ್ನು ಪ್ರತಿಪಾದಿಸಿದವರು ಯಾರು? ಉತ್ತರ ಐಸಾಕ್ ನ್ಯೂಟನ್. ಗ್ರಹಗಳ ಚಲನೆಗೆ ಸಂಬಂಧಿಸಿದ 3 ನಿಯಮಗಳನ್ನು ನೀಡಿದವರು ಯಾರು? ಉತ್ತರ ಜೋಸಾಕ್ಸ್ ಕೆಪ್ಲರ್. ಚಂದ್ರನ ಮೇಲೆ ವಸ್ತುವಿನ ತೂಕವು ಭೂಮಿಯ ಮೇಲಿನ ತೂಕದ ಎಷ್ಟರಷ್ಟು ಇರುತ್ತದೆ? ಉತ್ತರ 1/6ರಷ್ಟು. ಭೂಮಿಯ ಕೇಂದ್ರ ಭಾಗದಲ್ಲಿ ವಸ್ತುವಿನ ತೂಕ ಎಷ್ಟು ಇರುತ್ತದೆ? ಉತ್ತರ 0. ಮಾರ್ಕ್ ಕಾರ್ನೆ ಅವರ ಭಾರತ ಭೇಟಿಯ ಸಮಯದಲ್ಲಿ ಯಾವ ನಗರದಲ್ಲಿ ಕೆನಡಾ-ಭಾರತ ಬೆಳವಣಿಗೆ ಮತ್ತು ಹೂಡಿಕೆ ವೇದಿಕೆ ನಡೆಯಿತು? ಉತ್ತರ ಮುಂಬೈ.
239ನೇ ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿ ಸಭೆಯು ಯಾರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆಯಿತು? ಉತ್ತರ ಡಾ. ಮನ್ಸುಖ್ ಮಾಂಡವಿಯಾ. ಭಾರತದ ಪರಮಾಣು ಶಕ್ತಿ ಉತ್ಪಾದನೆಗಾಗಿ ಯುರೇನಿಯಂ ಪೂರೈಸಲು ಕೆನಡಾದ ಯಾವ ಕಂಪನಿಯೊಂದಿಗೆ $2.6 ಬಿಲಿಯನ್ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಉತ್ತರ ಕ್ಯಾಮೆಕೊ.